ಏನದು ಬಗ್ಗೆ ಬಗ್ಗೆ ಕಾಣಿಸಿ ಬಗ್ಗೆ ಬಗ್ಗೆ ಸರಿ ಬಾ ಪಾಪ ಕೃಷಿ ಕೊಡಂಗರಿ ಹಾ ಹಾಯ್ hello guys, you're going to my summer camp like a picnic. You're going to the zoo. One day picnic We are going to visit. We are going to visit and enjoy. I'm not happy. You are making happy. I am so happy. I'm going to every. Hello guys, welcome to RK Dubai Life. Thank you so much for love and your support. ಬರ್ರಿ ಇವತ್ತು ನಾವು ನಿಮಗೆ ಒಂದು ಹೊಸದು ಪ್ಲೇಸ್ ತೋರಿಸ್ತೀವಿ. ಒಂದು ಹೊಸ ಪ್ರಪಂಚನೇ ಅಂತ ಹೇಳ್ಬೋದು, ಹೊಸ ಜಗತ್ತು. ಯಾರ್ಯಾರು ಇಂಟರ್ನ್ಯಾಷನಲ್ ಟೂರ್ ಮಾಡಿರಿ, ದುಬೈ ಟೂರ್ ಮಾಡಿರಿ, ಅವ್ರು ಯಾರೂ ಈ ಪ್ಲೇಸಿಗೆ ವಿಸಿಟ್ ಮಾಡೇ ಇಲ್ಲ ಅಂಥ ಪ್ಲೇಸ್ ತೋರಿಸಾತೀನಿ ನಿಮಗೆ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಕರ್ಗ ಯಾರಾದರೂ ಫಾರಿನ್ ಟ್ರಿಪ್ ಒಳಗೆ ದುಬೈ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ ಒಳಗೆ ನೀವು ವಿಸಿಟ್ ಮಾಡಲೇಬೇಕು. ಯಾಕಂದ್ರೆ ನಾ ಈ ವಿಡಿಯೋ ಒಳಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನಮ್ದು ಹಿಂಗೆ ಜರ್ನಿ. ಸೊ ಇದ್ರ ಒಳಗೆ ನಾವು ಒಂದು ಆಲ್ರೆಡಿ ನೀವು ನೋಡಿದ್ರಲ್ಲ ನಮ್ಮದು ಸ್ಟಾರ್ಟಿಂಗ್ ವಿಡಿಯೋ ಒಳಗೆ ನಾವು ಒಂದು ಪ್ಲೇಸಿಗೆ ವಿಸಿಟ್ ಮಾಡಾಗಾರ ನಂದು ನನ್ನ ಮಕ್ಕಳದು ಯಾವ ಥರ ಜೋಶ್ ಇದೆ ಅಂತ. ಬರ್ರಿ ಇದೇ ಜೋಶ್ ಒಳಗೆ ಆ ಪ್ಲೇಸ್ನಾಗ ಏನೇನೈತಿ ಡೀಟೇಲಾಗಿ. ಯಾರು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಬೇಡ್ರಿ, ವಿಡಿಯೋ ಕಂಟಿನ್ಯೂ ಆಗಿ ಲಾಸ್ಟ್ವರೆಗೂ ನೋಡಿರಿ. ನಿಮಗೆ ಒಂದು ಒಳ್ಳೆ ಬೇರೆ ಒಂದು ಲೋಕಾನೇ ಅಂತ ಹೇಳ್ಬೋದು, ಅದನ್ನು ತೋರಿಸ್ತೀವಿ ಇದ್ರೊಳಗೆ. ಒಳ್ಳೆ ಪ್ರಪಂಚ ಇದು. ನಾವು ಜೂ ಅಂತೇಳಿ ಕರಿತೀವಿ, ನಾವು ಜೂ ನೋಡಕ್ಕೆ ಹೊಂಟೀವಿ ಅಂತಲೂ. ಶಾರ್ಜಾ ವೈಲ್ಡ್ ಫೇರ್ ಸೆಂಟರ್ ನೇಮ್. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಕರ್ಗೆ ವಿಸಿಟ್ ಮಾಡಿರಿ. ಇಲ್ಲೇ ಯಾರು UAE ಒಳಗದೀರಿ ಇನ್ನೂ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡಿರಿ. ತುಂಬ ಒಳ್ಳೆ ಪ್ಲೇಸು ನೋಡ್ತಕ್ಕಂಥದ್ದು. ಟಿಕೆಟ್ ಜಸ್ಟ್ 1 person 5 dirham ಅಷ್ಟೇ ಐತಿ, ಜಾಸ್ತಿ ಏನಿಲ್ಲ. ಚಿಲ್ಡ್ರನ್ಸ್ ಬಿಲೋ 12 year ಫ್ರೀ ಐತಿ, ನೋ ಪ್ರಾಬ್ಲಮ್. ಎಲ್ಡರ್ಸ್ ಅಷ್ಟೇ ಟಿಕೆಟ್ ಐತಿ. ಸೊ ಮಸ್ಟ್ ಶುಡ್ ವಿಸಿಟ್ ದಿಸ್ ಪ್ಲೇಸ್. ಸೊ ನಾವು ಆಲ್ರೆಡಿ ಬಂದು ಈ ಪ್ಲೇಸಿಗೆ ಇಳಿದೀವಿ. ಸೊ ಇಳಿದ್ಮೇಲೆ ವೇಟ್ ಮಾಡಾಕತ್ತೀವಿ, ಯಾಕಂದ್ರೆ ಟಿಕೆಟ್ ಬೇಕಲ್ಲ. ಸೊ ನಾವು ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಆದಮೇಲೆ ಇದು ಸ್ಕೆಲ್ಟನ್ ಐತಿ. ಇದು ರಿಯಲಾಗಿ ಎಗ್ ಅದಾವ, ಅದು ಕೋಳಿದು, ಅದು ಆರ್ಟಿಫಿಷಿಯಲಾಗಿ ಮಾಡ್ಯಾರ, ಇದು ಆರ್ಟಿಫಿಷಿಯಲಾಗಿ ಮಾಡಿಟ್ಟಾರ. ಸೊ ನಾವು ಇನ್ಸೈಡ್ ಎಂಟರ್ ಆದಮೇಲೆ ಫಸ್ಟ್ ನೋಡೋದೆ ಡಕ್ ಅದಾವ ಅಲ್ಲಿ ಇನ್ಸೈಡ. ಸ್ವಾನ್ ಇತ್ತು, ಡಕ್ಸ್ ಇತ್ತು. ಆಮೇಲೆ ನೀವು ಎಂಜಾಯ್ ಮಾಡ್ತೀರಿ ಪ್ಲೇಸ್. ನಿಜವಾಗ್ಲೂ ವಿಡಿಯೋನ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿರಿ. ಭಾಳ ಲೆಂದಿ ಆಗೈತಿ ವಿಡಿಯೋ, ಆದರೂ ಡೋಂಟ್ ವರಿ, ನಿಮಗೆಲ್ಲಿ ಬೋರ್ ಆಗದೆ ಇರೋ ಥರ ಐತಿ. ಪ್ರತಿಯೊಂದು ಸೀನ್ ಪ್ರತಿಯೊಂದನ್ನು ಅಷ್ಟು ನೀವು ನೋಡ್ತಕ್ಕಂಥದ್ದು. ಇಲ್ಲಿ ಏನೈತೆ ಗೊತ್ತೈತೇನ, ಇಲ್ಲಿ ಡಾಂಕಿ ಐತಿ, ಕತ್ತಿ. ಯಾರು ಮಾತಿಗೆ ಬೈತಿರಲ್ಲ ನೀ ಕತ್ತಿದಂಗಿದೆ ಅಂತ ನೋಡ್ರಿ. ಕತ್ತಿನೂ ಇನ್ನು ನೆಕ್ಸ್ಟ್ ಟೈಮ್ ಆ ಪದ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕತ್ತಿನೂ ಎಷ್ಟು ಚೆಂದ ಐತಿ. ಇದು ಭಾಳ ಚಿಕ್ಕದೈತಿ, ಮೇಕೆ ಅದ, ಆದ್ರೆ ಭಾಳ ಚಿಕ್ಕದದ, ಹೈಟ್ನೂ ಚಿಕ್ಕ ಐತಿ. ಕುದುರೆ ನೋಡ್ರಿ ಎಷ್ಟು ಹ್ಯೂಜ್ ಆಗೈತಿ, ಬಿಗ್. ತುಂಬ ಸೈಲೆಂಟಾಗಿ ಕೂತೈತಿ, ಯಾಕೋ ಅದಕ್ಕೂ ಹಸಿವಾಗೈತಿ ಕಾಣ್ತೈತಿ. ನೆಕ್ಸ್ಟ್ ಇಲ್ಲಿ ಬಂದು ಕ್ಯಾಮಲ್. ನಾವು ಈ ರೇಗಿಸ್ತಾನ ಒಳಗೆ ಅದೀವಿ. ಒಂಟಿ ನೋಡಲಿಲ್ಲ ಅಂದ್ರೆ ಹಂಗೆ ಮೇನ್ ಇದೆ ನೋಡ್ರಿ ಒಂಟಿ. ಯಾರು ಇನ್ನೂ ಒಂಟಿ ಸವಾರಿ ಮಾಡಿಲ್ಲ, ಇಲ್ಲಿ ಬಂದಾಕಾರ ಒಂಟಿ ಸವಾರಿ ಮಾಡಿಬಿಡ್ರಿ. ಇಲ್ಲಿ ಒಂದಿಷ್ಟು ಪ್ಯಾರೆಟ್ಸ್ ಅದಾವ ನೋಡೋಕೆ, ತುಂಬ ಚೆನ್ನಾಗಿ ಅದಾವ. ಅಲ್ಲಿ ಹೋದಾಕಾರ ನೀವು ಆ ವರ್ಕ್ಸ್ ತುಂಬ ಇಷ್ಟ ಆಗುತ್ತೆ ನಿಮಗೆ. ಆಮೇಲೆ ಇದು ಇಂಡಿಯನ್ಸ್ದೇ ಅದಾವ, ಇಂಡಿಯಾದೇ ರೋಸ್ಟರ ಚಿಕನ್ಸ್, ಕೋಳಿ ಮತ್ತು ಹುಂಜ. ಸೊ ಇದು ಬಂದು ಆಕಳು, ಜರ್ಸಿ ಆಕಳು ಅಂತ ಕರಿತೀವಲ್ಲ ನಮ್ಮ ಕಡೆ, ಹಂಗೆ ಅದ್ರದ್ದು ಮರಿ ಬಂದು ಅಲ್ಲೈತಿ ನೋಡ್ರಿ. ಕರು ಬಂದು ಅಲ್ಲೈತಿ. ಆಮೇಲೆ ಇದು ಬಂದು ಉಣ್ಣಿ ಕುರಿ ಅದ ನೋಡ್ರಿ. ಶಿಪ್ ಬ್ಲ್ಯಾಕ್ ಶಿಪ್ ನೋಡ್ರಿ. ಎಲ್ಲ ಎಷ್ಟು ನಾವಿಷ್ಟೆಲ್ಲ ಅಲ್ಲಿ ನಮ್ಮ ಊರಲ್ಲಿ ಅಲ್ಲೆಲ್ಲ ಇದಾಕರ್ಗೆಲ್ಲ ನೋಡ್ತಿದ್ವಿ, ಅಷ್ಟೇನಲ್ಲ. ಆದರೆ ಇಲ್ಲಿದ್ದು ಜನರಿಗೆ ಅದೆಲ್ಲ ಇಲ್ಲಿ ಅದ್ರದ್ದು ಒಂದು ಇದು ಆರ್ಟಿಫಿಷಿಯಲ್ ಆಗಿ ಒಂದು ಬೊಫೆಲೋ ಥರ ಒಂದು ಮಾಡಿಟ್ಟಾರ. ಅದಕ್ಕೆ ಕೆಳಗಡೆ ಒಂಥರ ಹಿಂಗೆ ಹಾಲು ಕರಿಯೋದು ಹೆಂಗಿರುತ್ತಲ್ಲ ಆ ಸಿಸ್ಟಮ್ ಮಾಡಿ ನೀರು ಬರೋ ಥರ ಮಾಡ್ಯಾರ. ಸೊ ಎಲ್ಲ ಟ್ರೈ ಮಾಡ್ತಿದ್ರು. ಇದು ಗುಬ್ಬಿ ಗೂಡಿ ಥರ ಮಾಡಿಟ್ಟಾರ, ಚೆನ್ನಾಗೈತೆ ನೋಡಕ್ಕೆ. ಆಮೇಲೆ ಹಂಗೆ ಮುಂದೆ ನೋಡ್ಕೋತ ಹೋದಕ್ರಾಗ ಅಲ್ಲಿ ಮೇಕೆಗಳದಾವ, ಬೇರೆ ಬೇರೆ ಟಗರು. ನೋಡ್ರಿ ಎಷ್ಟು ಚೆನ್ನಾಗೈತಿ, ನಿಮ್ಗೆ ಎಲ್ಲಿ ಬೋರ್ ಆಗೋದಿಲ್ಲ 1 second ಕೂಡ. ಇದು ಪ್ರಪಂಚದ ಅತ್ಯಂತ ವೇಗವಾಗಿ ಓಡುವ ಪಕ್ಷಿ, ಉಷ್ಟ್ರ ಪಕ್ಷಿ. ಇದ್ರ ತತ್ತಿನೂ ಅಷ್ಟೇ ದೊಡ್ಡದಾಗಿರುತ್ತೆ ನೋಡ್ರಿ. ಇಷ್ಟು ಅದಾವ, 1 2 3 4. ಅದ್ರದ್ದು ಊಟಕ್ಕೂ ಏನೇನು ಬೇಕೆಲ್ಲ ಇಷ್ಟು ಬಿಗ್ ಪ್ಲೇಟ್ನಾಗೆಲ್ಲ ಹಾಕಿಟ್ಟಾರ. ಅವು ನಾವು ನೋಡಿ ಇಷ್ಟು ಸೈಲೆಂಟಾಗಿ ಅದಾವ ಅಂದ್ರೆ ನಾವು ವಿಚಾರ ಮಾಡಬೇಕು.
ಅವಕ್ಕೆ ರೆಗ್ಯುಲರಾಗಿ ಏನು ವಿಸಿಟರ್ಸ್ ನಾವು ವಿಸಿಟ್ ಮಾಡ್ತೀವಲ್ಲ ಅವಕ್ಕೆ ಅವ್ರು ಡೈಲಿ ನಾರ್ಮಲ್ ಲೈಫ್ ಆಗ್ಬಿಟ್ಟೈತೆ ಅವ್ರಿಗೆ ಅವಕ್ಕೆ ನಮ್ಮ. ಸೊ ಈ ಒಂಟೆ ಲೈಫ್ ಅಂತ ಬೇರೆನೇ ಐತಿ. ಈ ಒಂಟೆಗಳಂದ್ರೇ ಮೊದಲೇ ಇಲ್ಲಿ ಇಷ್ಟೆಲ್ಲ ಈ ದೇಶಗಳ ಇದು ಆಗೋಕ್ಕಿಂತ ಮುಂಚೆ ಮೊದಲು ಇಲ್ಲಿ ಜನರದ್ದು ಒಂದು ಸಾರಿಗೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಗೆ ಇನ್ಸೈಡ್ ಹೋಗೋಕ್ಕೆ ಚಾನ್ಸ್ ಸಿಕ್ತು. ಸೊ ಒಳಗಡೆ ಹೋಗುವಾಗ ಈ ಥರ ಸೀನ್ ಬರುತ್ತೆ ನೋಡ್ರಿ ಸ್ಕ್ರೀನ್ ಒಳಗೆ ಏನೇನೈತಿ. ಓ ಮೈ ಗಾಡ್, ವಾಟ್ ಎ ಬಿಗ್ ಸ್ನೇಕ್ ನೋಡ್ರಿ ಯಾವ ಥರ ಐತಿ. ಇಲ್ಲಿ ಒಂದೇ ಥರ ಇಲ್ಲ, ಬೇರೆ ಬೇರೆ ಥರದ ಹಾವುಗಳು ನೋಡೋಕೆ ಸಿಗ್ತಾವೆ ನಿಮಗೆ ವಿತ್ ಅ ನೇಮ್ಸ್. ಅವು ಎಲ್ಲಿ ಅದಾವ ಅದ್ರ ಬಗ್ಗೆ ಫುಡ್ ಎಲ್ಲ ಸ್ಮಾಲ್ ಐತೆ ನೋಡ್ರಿ, ಅದು ಸ್ಯಾಂಡ್ ಒಳಗೆ ಅಷ್ಟೇ. ಇದು ಬೇರೆ ಹಾವು. ಹಂಗೆ ನೋಡ್ಕೊತ ಬರ್ರಿ ನೀವು ಎಷ್ಟು ಥರದ ಹಾವು ಅದಾವೆ. ನೀವು ಎಲ್ಲಿ ನೋಡದೆ ಇರುವಂಥ ಹಾವುಗಳೆಲ್ಲ ಇಲ್ಲಿ ಸಿಗ್ತಾವೆ ನಿಮಗೆ ನೋಡ್ರಿ. ಇದು ಒಂಥರ ಹೆಂಗೈತಿ ಹಾವು, ಹಗ್ಗ ಹೆಂಗೆ ಬಿದ್ದಿರುತ್ತಲ್ಲ ಹಂಗೆ ಬಿದ್ದೈತಿ ನೋಡ್ರಿ ಇಲ್ಲಿ. ಎಲ್ಲೆಲ್ಲ ಇಂಥವೆಲ್ಲ ಅವರು ಒಂದು ಗ್ಲಾಸ್ ಹಾಕ್ಯಾರ ಅಲ್ಲಿ. ಸೊ ಆ ಗ್ಲಾಸ್ ಒಳಗಡೆ ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಅವರು ಒಳಗಡೆ ಅವಕ್ಕೆ ಬಿಟ್ಟಾರ. ಸೊ ಹಂಗೆ ನೋಡ್ಕೊಂತ ಹೋದ್ರೆ ನಿಮಗೆ ಒಂದಲ್ಲ ಎರಡಲ್ಲ ಎಷ್ಟು ಹಾವು ಸಿಗ್ತಾವೆ. ಒಂದೊಂದು ಸತಿ ನಿಮಗೆ ಸತಿ ಗೊತ್ತಾಗಲ್ಲ ಇಲ್ಲಿ ಹಾವು ಅದಾವೆ ನೋಡ್ರಿ. ಇಲ್ಲಿ ಹಾವು ಅಲ್ಲಿ ಒಳಗಡೆ ಹೆಂಗೆ ಕಾಣತ್ತೆ. ಇದು ಸೈಡ್ ಬಂದೇ ಕೂತಿತ್ತು ನೋಡಿದ್ರೆ ನೋಡ್ರಿ ಎಷ್ಟು ಅದಾವ ಅಲ್ಲಿ ಒಳಗಡೆ. ಎಲ್ಲ ಒಂದೇ ಜಾತಿ ಹಾವುಗಳದಾವು ಆ ಗ್ಲಾಸ್ ಒಳಗಿದ್ದು. ಇದು ನೋಡಿದ್ರೆ ಹೆಂಗೆ ಕಾಣತ್ತೆ ಪಟ್ನೆ. ಈ ಪ್ಯಾಂಟಿ ಕಸಿ ಇರುತ್ತಲ್ಲ ಅದೇ ಥರ ಐತಿ ನೋಡ್ರಿ. ಅದು ಹೆಂಗೆ ಮೂವ್ ಆಗಾಗತ್ತೆ ನೋಡ್ರಿ ಸ್ಟಿವ್. ಹಂಗೆ ಎಲೆ ನಡುವೆ ಎಲ್ಲ ಒಣಗಿದ ಎಲೆ ಎಲ್ಲ ಹಾಕ್ಯಾರ ನೋಡ್ರಿ. ಇಲ್ಲಿ ಮತ್ತೆ 2 ಹಾವುಗಳು, 2 ಅಲ್ಲದವು 3 ಅದಾವು. ಓ ಮೈ ಗಾಡ್, ಹಂಗೆ ನೋಡ್ಕೊತೇವೆ. ನನಗಂತರೂ ಹೇಳುವಾಗೆ ಇಷ್ಟು ಅಲ್ಲಿ ನೋಡುವಾಗ ಒಮ್ಮಿಗೆ ಗೂಸ್ ಬಂಪ್ಸ್ ಬಂದುಬಿಡ್ತಾನೆ ಹಂಗೆ ರಿಯಲ್ಲಾಗಿ. ಯಾರಿಗೆ ಹಾವನ್ನ ಕಂಡ್ರೆ ಭಯ ಐತಿ ಒಂದ್ಸತಿ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ರೆ ನಿಮ್ಮ ಭಯ ಎಲ್ಲ ಹೊರಟೋಗ್ತದೆ ನೋಡ್ರಿ. ಅದು ಹಾವು ಗ್ಲಾಸ್ ಇದ್ರೂ ಅದ್ರ ಮುಖಾಂತರ ಸ್ನೇಕಸ್. ಇದು ಹಾವು ನೋಡ್ರಿ ಎಷ್ಟು ಅನ್ಗಾಡ್ಕೊತೈತಿ ಇದು ಅಪ್ಪ. ಹಂಗೆ ಬರೀ ಒಂದೊಂದು ಎಲ್ಲ ಜೀವಿಗಳು ನೋಡ್ಕೊಂತ ಹೋಗೋಣ. ಇನ್ನು ಏನೇನು ಇಟ್ಟಾರ ಒಳಗಡೆ ಇವ್ರ ಜೂ ಒಳಗಂತ. ಹಂಗೆ ನಾವು ಮುಂದೆ ಬರಾದೀವಿ. ಇಲ್ಲಿ ನೋಡ್ರಿ ಇದು ಉಡ ಇದ್ದಂಗೆ ಐತಿ. ಏನಂತಾರದು ಉಡಾನೆ ಅಂತೀವಿ ನಾವು, ನೀವೇನಂತೀರಿ ನೋಡ್ರಿ ಅದಕ್ಕೆ. ಇದು ನೋಡ್ರಿ ಹಸಿರೆಲ್ಲ ಮನಿ ಪ್ಲಾಂಟಿದು ಇದು ಹಾಕ್ಯಾರ ಒಳಗಡೆ. ಅಲ್ಲಿ ಒಂಥರದ ಐತಿ. ಇದು ನೋಡ್ರಿ ಹಾವ ಏನೋ ನುಂಗಿ ಕುತ್ತಂಗೈತಿ ಅದು ಒಳಗಡೆ. ಎಷ್ಟು ದಪ್ಪಗೈತಿ ಬರೀ ಹಂಗೆ ಎಷ್ಟು ಥರದ ಹಾವು ನೋಡಿದೀವಿ ನಾವು ನೋಡ್ರಿ. ನಿಮ್ಗಾರಿ ನೆನ್ಪಿಟ್ಕೊರವೆ ಎಷ್ಟೆಷ್ಟು ಅದಾವು. ಹಂಗೆ ನೋಡ್ಕೊಂತ ನೋಡ್ರಿ ಇಲ್ಲಿ ಯಾವ ಥರ ಐತಿ ಹಾವು. ಹಂಗಲ್ಲೇ ಇದ್ರೊಳಗೆ ಸುಳಿ ಹಾಕೊಂಡು ಕೂತೈತಿ. ಇಷ್ಟು ಸೈಲೆಂಟ್ ಹೆಂಗಿರ್ತಾವಂತ ಇವು ಹಾವು. ನಾನು ನಮ್ಮ ತೋಟಕ್ಕೆ ಹೋದಾಗ ನೋಡಿ ನಾವು ಹಾವು ಹೆಂಗಿರ್ತಾವ ಅಂದ್ರೆ ಫುಲ್ ಏನಂತ ಅಷ್ಟು ಡೇಂಜರ್ ಇರ್ತಾವೆ ಇವು ಹಾವು. ನೋಡಿದ್ರೆ ಸೈಲೆಂಟಾಗಿ ಹಿಂಗೆ ಕೂತಿರ್ತಾವೆ. ನೀವು ಏನರ ಸೈಲೆಂಟ್ ಇರಂಗೆ ಏನರ ಹಾಕಿರ್ತಾರೆ ಏನು ಗೊತ್ತಿಲ್ಲ, ಅಷ್ಟು ಸೈಲೆಂಟಾಗಿ ಹಂಗೆ ಕೂತಾವೆ ನೋಡ್ರಿ. ಇದು ಅಂತೂ ಎಷ್ಟು ದೊಡ್ಡ ಹಾವು ಇವು ಅಂದ್ರೆ ಇವು 1, 2 ಅಲ್ಲಿ ಇರಲಿಲ್ಲ. ಟೋಟಲ್ 4 ಹಾವು ಇದೇ ಥರ ದಪ್ಪು ನೋಡ್ರಿ. ಹಂಗೆ ನೀವು ಒಂದು ಕ್ಷಣನೂ ನಿಮ್ಮ ಕಣ್ಣು ಸತಿ ಆಚೆ ಈಚೆ ಹಾಗಾಗಿ ಹೋಗ್ಬೇಡ್ರಿ. ಇಲ್ಲೇ ನೋಡ್ರಿ ಇಷ್ಟು ಇದು ವೆರೈಟಿ ಇವು ನೋಡ್ರಿ. ಉಡ ಅಗಳ ಹೇಳದ್ನಲ್ಲ ನಾನು ಇಲ್ಲಿ ಯಾವ ಥರ ಐತೆ ಅಂತ. ಇದು ನೋಡ್ರಿ ಹೆಂಗೆ ಕೂತಾವು ಕಲ್ಲು ಮೇಲೆ. ಇದು ನೋಡ್ರಿ ಮೂವ್ ಆಗಾಗತೈತಿ. ಒಂಥರ ಸ್ಕಿನ್ ಹೆಂಗೈತೆ ಅದ್ರ ಶೈನಿಂಗ್ ಆಗಾಗತೈತಿ ಲೈಟಿಗೆ. ಹಂಗೆ ನೋಡ್ಕೊಂತ ಬರ್ರಿ ನೀವು. ನನ್ನ ಜೊತೆ ನೀವು ಈ ಝೂ ವಿಸಿಟ್ ಮಾಡ್ದಂಗೆ ಆಕೈತಿ. ಡೀಟೇಲಾಗಿ ನಿಮ್ಗೆ ತೋರಿಸಿ ನಾ ಒಂದು ಇದೂ ಮಿಸ್ ಮಾಡಿಲ್ಲ ನಿಮ್ಮಲ್ಲಿ ಎಲ್ಲ. ಇಲ್ಲಿ ನೋಡ್ರಿ ಕಪ್ಪಿ ಅದಾವ ನೀರೊಳಗಿದ್ದು ಮತ್ತು ನೀರು ಸತಿ ಐತಿ ಒಳಗಡೆ. ಆಮೇಲೆ ಇಲ್ಲಿ ನೋಡ್ರಿ ಇದು ಕೈಯಾಗೆ ಹೋಗಿ ಹಿಡ್ದಿನಂತ ಅನಿಸ್ತೈತಿ ಅಲ್ಲ ನಿಮಗೆ. ಇಲ್ಲ ಅಲ್ಲಿ ಗ್ಲಾಸ್ ಐತಿ ಹಂಗೆ ಓಪನ್ ಆಗಿಬಿಡಲ್ಲ. ಈಗ ನೋಡ್ರಿ ಸ್ಮಾಲ್ ಅಷ್ಟು ಚಿಕ್ಕದು ಫಿಶ್ ಅದು. ಭಾಳ ಚಿಕ್ಕದದ, ಒಂದು ಸ್ವಲ್ಪ ಇಷ್ಟು ಚಿಕ್ಕದಾವೆಲ್ಲ ಕಾಣೋದಿಲ್ಲ. ಗೆದ್ದಲು ಹುಳ ಇರುತ್ತಲ್ಲ ಅಷ್ಟು ಚಿಕ್ಕದು ಫಿಶ್. ಹಂಗೆ ನೋಡ್ಕೋತ ಬರ್ರಿ. ಈಗ ಇಷ್ಟೊತ್ತನ ಹಾವು ನೋಡಿದ್ವಲ್ಲ, ಇವಾಗ ಮೇಣ್ ನೋಡ್ಕೋತ ಬರೋಣ್ರಿ ಫಿಶ್ ಎಲ್ಲ. ಇಲ್ಲಿ ನೋಡ್ರಿ ಒಳಗಡೆ ನೀರು ಅದಕ್ಕೆ ವಿತ್ ಇದು ಆಗ್ತೈತೆ, ಅದು ಫಿಲ್ಟರ್ನೂ ಆಗ್ತೈತೆ. ಹಂಗೆ ಇವು ನೋಡ್ರಿ ಇವು ಒಂಥರ ಫಿಶ್ ಬೇರೆನೇ ಅದಾವೆ. ಇದು ಜಾಸ್ತಿ ಇದು ಅದಾವೆ ಇಲ್ಲಿ ಗ್ರಾಸ್. ಇವು ನೋಡ್ರಿ ಇಷ್ಟು ದೊಡ್ಡ ಫಿಶ್ ಅದಾವಲ್ಲ. ಯಾರಿಗೆ ಫಿಶ್ ತಿನ್ನಕ್ಕೆ ಇಷ್ಟ ಬರ್ರಿ ಇಲ್ಲಿ ಇದೊಂದು kg ತಗೊಂಡೋಗೋಣ. ಇದು ನೋಡ್ರಿ ಯಾವಾಗಿಂತ್ರ ಟ್ರೈ ಮಾಡಾಕತೈತಿ ಆಚೆ ಬರೋಕೆ ಗ್ಲಾಸ್ ಇಂತ್ರ.
ಇವು ಮೀನು ಒಂಥರ ಬೇರೆ ಡಿಫ್ರೆಂಟ್. ಇಲ್ಲಿ ನೋಡ್ರಿ ಆಮೆ ಅದ ಟಾಟಾಸ್ ಇಷ್ಟು ಚಂದ ಸ್ವಿಮ್ಮಿಂಗ್ ಮಾಡಾಕತ್ತಾವ ನೋಡ್ರಿ. ಈ ಟುಳುಕ್ ಟುಳುಕ್ ಅಂತೇಳಿ ಹಾಗೇ ಬರ್ರಿ ನೋಡ್ರಿ, ಸೈಲೆಂಟಾಗಿ ಸೌಂಡ್ ಮಾಡಬೇಡ್ರಿ ಯಾರು. ನೋಡ್ರಿ ಎಷ್ಟು ಇಲ್ಲೇನದ ಅಂದ್ರೆ ಈ ಮಿಡತೆ ಅಂತ ಕರಿತಾರೆ ಗೊತ್ತದ, ಗ್ರಾಶ್ ಅದು ನೋಡ್ರಿ. ಅಲ್ಲಿ ಸಣ್ಣ ಸಣ್ಣ ಕೀಟಗಳು ಸತೆ ಬಿಟ್ಟು ಮಿಸ್ ಮಾಡಿಲ್ಲ ಅವರೆಲ್ಲ. ಎಷ್ಟು ಚಂದ ಜಪಾನ್ ಮಾಡಿಟ್ಟು. ಇಲ್ಲಿ ನೋಡ್ರಿ ಚೇಳು ಸತೆ ತಂದಾರ ಅವರು. ಸ್ಕಾರ್ಪಿಯನ್ ಅಂತೇಳಿ ಬರ್ದಾರ ನೋಡ್ರಿ. ಚೇಳದ ಒಳಗೆ ಇದು ನೋಡ್ರಿ. ಅಲ್ಲಿ ಗಿಡದಾಗ ಒಂದು ಅದು ಒಂಥರ ಹುಳ, ಇದು ಮೈ ಮೇಲೆ ಇದ್ರೆ ಒಂಥರ ಇದು ಬರುತ್ತಲ್ಲ, ಇಷ್ಟು ದಪ್ಪ ಅದು. ಹಂಗೆ ಒಳಗಡೆ ಎಂಟ್ರಾದಾಗ ನೋಡ್ರಿ ಪಕ್ಷಿ ಲೋಕಕ್ಕೆ ಬಂದೀವಿ ನಾವು. ಗಿಡ ಎಲ್ಲ ಒಣದಂಗದವ, ಎಲ್ಲ ಇದು ಅದ ಅಂತ ಅನಿಸ್ತದಲ್ಲ. ಅಷ್ಟು ಚಂದ ಎಲ್ಲ ರೆಡಿ ಮಾಡಿಟ್ಟಾರ ಅವ್ರು. ಹಂಗೆ ಎಂಟರ್ ಆದಂಗೆ ನೋಡ್ರಿ ಇಲ್ಲಿ ಮೇಲೆ ಒಂದು ಪಕ್ಷಿ ಕುಂತ ಹೆಂಗೆ ಕುಯ್ ಕುಯ್ ಹೊಡಾಗತೈತಿ. ಇದು ಒಂದು ಪಕ್ಷಿ ಲೋಕ. ಇಲ್ಲಿ ನೋಡ್ರಿ ಒಂದು ಎಲಿನೂ ಇಲ್ಲ, ಗಿಡ ಹಸಿರೆಲ್ಲ ಒಣಗದ ಗಿಡನೇ. ಯಾಕಂದ್ರೆ ಹಂಗೆ ಒಳಗೆ ಬರ್ತಾ 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 ನಮಗೂ ತುಂಬ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿ ಬೋರೇ ಆಗಲ್ಲ. ಆ್ಯಕ್ಚುಲಿ ಟೈಮ್ ಸಾಲದಲ್ಲೇ ನೋಡಕ್ಕೆ ನಿಂತ್ರಿ. ಇದು ನೋಡ್ರಿ, ಇದು ಫ್ಲೆಮಿಂಗೋ ನೋಡ್ರಿ ಎಷ್ಟು ಚಂದ. ಅದ್ರ ಕಾಲ ಅದ್ರದ್ದು ಮುಂದೆ ಮುಖ ಎಷ್ಟು ಉದ್ದೈತಿ, ಎಷ್ಟೇ ತಿಳಕ್ ಕಾಲು ಉದ್ದೈತಿ. ಇವಾಗ ನಾವು ನೈಟ್ ಟೈಮ್ ಒಳಗೆ ಇರ್ತಾವ ಗೊತ್ತೈತಿ. ತೊಗಲ್ ಬಗಲಿ ಬಾವಲಿ ಅಂತ ಕರಿತೀವಲ್ಲ, ಅವು ಅದಾವಲ್ಲ. ಅದಕ್ಕೆ ಅಷ್ಟು ಕತ್ಲೈತೆ, ಅವಕ್ಕೆ ಬೆಳಕಂದ್ರೆ ಆಗಲ್ಲ. ಹಂಗೆ ನಾವು ಬಂದು ಇವಾಗ ನೋಡ್ರಿ ಫ್ಲೆಮಿಂಗೋ ಯಾವ ಥರ ಮಾಡುತ್ತೆ. ಈ ಕಡೆ ನೋಡೋದು, ಆ ಕಡೆ ನೋಡೋದು, ಈ ಕಡೆ ನೋಡೋದು, ಆ ಕಡೆ ನೋಡೋದು. ಒಂಥರ ಆಟ ಆಡ್ದಂಗೆ ಮಾಡಾಕತ್ತಿತ್ತು ಅದು. ಅಲ್ಲಿ ನೋಡೋಕೆ ತುಂಬ ಅದೇನಂತಾರೆ ಡಿಫ್ರೆಂಟ್. ಅದೂ ಮಜಾ ತಗೊಳಾಗತ್ತಿತ್ತು ಅಷ್ಟು ಮಾಡಿ. ಇದು ಹೈನಾ, ಇದು ಪ್ರಾಣಿ ಹೆಸರು ಏನಂದ್ರೆ ಹೈನಾ. ಇದು ನರಿ ಜಾತಿಗಳು ಬರ್ತದೆ. ಇದು ನೋಡ್ರಿ ಬೆಕ್ಕ ಐತಿ. ಇಲ್ಲಿ ಕಾಡು ಬೆಕ್ಕ. ಇದು ಮನ್ಯಾಗ ಸಾಕಬೇಕಿಲ್ಲದ, ಅಲ್ಲಿ ಕಾಡು ಬೆಕ್ಕದಾವು. ಅವಕ್ಕೆಲ್ಲ ಒಳಗಡೆ ಸೇಫಾಗಿ ಇದು ಮಾಡಿಟ್ಟಾರ ಅವ್ರು ಗ್ಲಾಸ್ ಒಳಗೆ. ನೀವು ಆ ಗ್ಲಾಸ್ ಒಂದು ಟೈಮ್ ಕಾಣೋದಿಲ್ಲ ಅಂದ್ರೆ ನೋಡ್ರಿ, ಒಂದು ಟೈಮ್ ಕಾಣುತ್ತೆ. ಇದು ಓಪನ್ ಏರಿಯಾ ಐತಿ, ಸ್ಯಾಂಡ್ ಐತಿ. ಅಲ್ಲಿ ಪಕ್ಷಿಗಳಿಗೂ ಕುಂಟ್ರೆ ಅಲ್ಲಿ ಪಾರಿವಾಳಗಳು ಮತ್ತು ಈ ಇದು ಲಕ್ಕಿ ಬರ್ಡ್ ಅಂತ ಕರಿತೀವಲ್ಲ, ಅದು ಬಳುವ, ಅವೆಲ್ಲ ಪಕ್ಷಿಗಳು ಬಿಟ್ಟಾರ ಅವರು. ಇಲ್ಲಿ ಬರ್ದಾರ ನೋಡ್ರಿ, ಇದು ಮುಳ್ಳಂದಿ ಅಂತೀವಲ್ಲ ನಾವು, ಅದು. ಇಲ್ಲಿ ನೋಡ್ರಿ ಅದು ಹೆಂಗೆ ಮಾಡಾಕತ್ತೈತಿ ಒಳಗೆ ಇನ್ಸೈಡ. ಅದ್ರದ್ದು ಒಂದೇ ಒಂದು ಸ್ವಲ್ಪ ಹಿಂಗೆ ಅದು ಬಾಡಿ ಶೇಕ್ ಮಾಡ್ತಂದ್ರೆ ಅದು ಶಾರ್ಪ್ ಆಗೋದು ಬಂದು ಎಲ್ಲ ಬಾಡಿ ಮ್ಯಾಗಿಂದೆಲ್ಲ ಬಂದು ಇದು ಮಾಡ್ತೈತಿ. ಅದು ಅಷ್ಟು ಡೇಂಜರ್ ಅದು. ಹಾಗೆ ಒಳಗೆ ಅಲ್ಲಿ ನೋಡ್ರಿ ಒಂದು ಮೊಲ ಕೂತೈತಿ. ಅದು ಕತ್ತಲೆ ಪ್ರದೇಶ ಒಳಗೆ ಕೂತೈತಿ. ಅಲ್ಲಿ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಇಲಿ ಓಡಾಡಕತ್ತಾವ. ಹೆಗ್ಗಣ, ಇಲಿ ಇಂಥ ಪ್ರಾಣಿ ಸತೆ ಬಿಟ್ಟಿಲ್ಲ ಅವ್ರು ತಂದು ಅದ್ರೊಳಗಡೆ ಎಲ್ಲ ಸ್ಟೋರ್. ಅವಕ್ಕೆಲ್ಲ ಅವಕ್ಕೂ ವೆದರ್ ಆಗುವಂಥ ಇದೆಲ್ಲ ಕ್ರಿಯೇಟ್ ಮಾಡಿ ಅದ್ರೊಳಗೆ ಬಿಟ್ಟಾರಲ್ಲ ಅವರು. ಹಂಗೆ ನೋಡ್ರಿ ಇಲ್ಲಿ ಏನೈತೆ ಅಂತ. ಇಲ್ಲಿ ಸಣ್ಣ ಇಲಿ ಅದಾವ. ಆ ಗ್ಲಾಸ್ ಐತೆ ಅಲ್ಲಿ ಮಿಡಲ್. ಅಲ್ಲಿ ಸ್ಕೆಲ್ಟನ್ ಕಾಣ್ತೈತಲ್ಲ ನಮಗೆ ಒಂದು, ಅದನ್ನು ರಿಯಲ್ ಐತೆ. ಅದೇನು ಇದ್ರದ್ದಲ್ಲ ಪ್ಲಾಸ್ಟಿಕ್ದು. ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ನೋಡ್ರಿ ಆಚೆ ಬಂದಾಗ ಇದು ಪಕ್ಷಿಗಳ ಯಾವ ಥರ ಅದಾವ ಅಂತ. ಇಷ್ಟು ದೊಡ್ಡ ಹದ್ದು ನೋಡ್ದಂಗೆ ಕಾಣುತ್ತೆ. ಅಷ್ಟು ಪಕ್ಷಿ ಅದ್ರ ಹದ್ದಲ್ಲ, ಇದು ಒಂಥರ ಬೇರೆ ಪಕ್ಷಿನೇ ನೋಡ್ರಿ. ಇದು ಫುಲ್ ಓಪನ್ ಏರಿಯಾ. ಇಲ್ಲೆಲ್ಲ ಜಿಂಕೆಗಳು, ಆಮೇಲೆ ಕೊಂಬಿದು ಜಿಂಕೆ ಇರುತ್ತಲ್ಲ ಅದು ಅದಾವ. ಆಮೇಲೆ ಮಂಕಿ ಅದಾವ ನೋಡ್ರಿ. ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ, ಕಾಣುತ್ತಾ ಅವೆಲ್ಲ ಫುಲ್ ಎಲ್ಲ. ನಾವು ಒಳಗಡೆ ಇದ್ದೀವಿ, ಅಲ್ಲಿ ಇದು ಕ್ಯಾಂಟೀನ್ ಐತೆ ಒಂದು. ಸೊ ಅಲ್ಲಿದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬಂದೀವಿ. ಇಲ್ಲಿ ಏನಾಯ್ತದೇವ ಅಂದ್ರೆ ಬಂಬೂಸ್ ಅಂದ್ರೆ ಇವು ಮಂಕಿ. ಅದು ಫುಲ್ ಫ್ಯಾಮಿಲಿನೇ ಐತಿ, ಚಿಕ್ಕದು ದೊಡ್ಡದು ಎಲ್ಲ ಫುಲ್ ಎಲ್ಲ ಅದು ಅದಾವ ನೋಡ್ರಿ. ಹೆಂಗೆ ನೋಡಾಕತ್ತಾವ ನಮಗೆ. ಅದೆಲ್ಲ ಫುಲ್ ಸ್ಕ್ರ್ಯಾಚ್ ಮಾಡ್ಯಾವ ನೋಡ್ರಿ, ಗ್ಲಾಸ್ ಹೆಂಗೆ ಮಾರ್ಕ್ ಬಿದ್ದಾವೆ. ಸೊ ಅಲ್ಲಿಂತ ನಾವು ಎಲ್ಲಿ ಈ ಸೈಡ್ ಬಂದೀವಲ್ಲ, ಈ ಸೈಡ್ ಒಂದು ಸ್ವಲ್ಪ ಮಂಕೀಸ್ ಕೂತೀವಿ ನೋಡ್ರಿ. ಹೆಂಗೆ ನೋಡಾಕತ್ತಾವ ಗಾಬ್ರ್ಯಾಗ ನಮ್ಗೆ ನೋಡ್ರಿ. ಇಲ್ಲಿ ಮೇಲೆ ಎಲ್ಲ ಅವಕ್ಕೂ ಹೆಂಗೆ ಅವಕ್ಕೂ ಅಡ್ಜಸ್ಟ್ ಆಗುವಂಗೆ ಎಲ್ಲ ಮಾಡಿಟ್ಟಾರ. ಆ ಹಗ್ಗ ಕಟ್ಟೋದಾಗಲಿ ಅಥವಾ ಹಿಂಗೆ ಮತ್ತು ಕಟ್ಗೆ ಇದು ಹಾಕೋದಾಗಲಿ. ಇಲ್ಲಿ ಅಂತ ನಾವು ಊಲ್ಸ್ ಅಂದ್ರೆ ತೋಳ ನೋಡಕ್ಕೆ ಹೊಂಟಿವಿ. ಒಂದೇ ಒಂದು ತೋಳ ಇತ್ತು ಅಲ್ಲಿ, ಜಾಸ್ತಿ ಏನಿರಲಿಲ್ಲ. ಸೊ ನಿಮಗೆ ತೋರಿಸ್ತೀನಿ ನೋಡ್ರಿ. ಅದು ನೋಡಕ್ಕೆ ಒಂದು ಸ್ವಲ್ಪ ಡಾಗ್ ಹಂಗೆ ಕಾಣುತ್ತಲ್ಲ, ತೋಳ ಅದೇ ನೋಡ್ರಿ ಹಂಗೆ ಕೂತೈತಿ. ಕಿವಿ ಅಂತ ನೋಡ್ರಿ ಅದ್ರ ಹಂಗೆ ಸುಮ್ಮನೆ ಸೈಲೆಂಟಾಗಿ ಕೂತೈತಿ. ನಮ್ಮ ಕಡೆ ಎಲ್ಲ ನಾವು ತೋಟಕ್ಕೆ ಹೋದಾಕಾರ ಬಂದಿರುತ್ತೆ ತೋಳ ನೋಡ್ಬೇಕು.
ಗಪ್ಪ ಭಾಳ ಡೇಂಜರ್ ಇರ್ತಾವೆ. ಇದು ನೋಡ್ರಿ ಹೆಂಗೈತಿ, ಏನೈತಿ ಗೊತ್ತೈತದ ಐನಾಸ್ ಬರ್ದಾರಲ್ಲ ಅಲ್ಲಿ. ಬರ್ರಿ ಎಲ್ಲದ ಅಂತ ಹುಡ್ಕಾಡ್ಕೊತ ಹಂಗೆ ಹೊಟ್ಟಿಗೆ ನೋಡ್ರಿ ಅಲ್ಲಿ ಮುಂದೆ ನಿಂತೈತಿ. ಅದಕ್ಕೆ ಏನೋ ಆಗೈತಿ ಬಾಯಿ ಹತ್ರ ಅನಿಸ್ತೈತಿ. ಅದು ಯಾವಾಗ ನಿಂತರ ಬಾಯಿ ಮುಖಾಂತರ ಏನೋ ಮಾಡಾಕತೈತಿ ಆ್ಯಕ್ಷನ್ ನಾಲ್ಗೆ ಹೊರತದು. ಸೊ ನಾವು ಅದೇ ನೋಡ್ಕೊಂತ ನಿಂತಿದ್ವಿ ಏನಾಗೈತಿ ಇದಕ್ಕೆ ಅಂತೇಳಿ. ಸೊ ಅದೇನೋ ತಿಂದೈತೆ ಅನ್ನಿಸ್ತದೆ. ಸೊ ಅಲ್ಲಿಂತ್ರ ನಾವು ಬಂದದ್ದು ಚೇತಾ ನೋಡಕ್ಕೆ. ನೋಡ್ರಿ ಚೇತಾ ಎಷ್ಟು ಅದಾವ ಗೊತ್ತದ ಇಲ್ಲಿ, ಎಷ್ಟು ಚೇತಾ ಇರ್ಬೋದು ಹೇಳ್ರಿ ನೋಡ. ನೋಡ್ರಿ 3 ಚೇತಾ ಅದಾವ. ಅಲ್ಲಿ ಲಾಸ್ಟ್ ಒಂದು ಕೂತದ, ಮಿಡಲ್ ಒಂದು ಕೂತದ, ಇಲ್ಲಿ ಎಲ್ಲಕ್ಕ ಲಾಸ್ಟಿಂದ ಒಂದು ಕೂತೈತಿ. ಆ ಥರದ ಆ್ಯಕ್ಷನ್ ನೋಡ್ರಿ ನೋಡ್ತೈತಿ ಸಿಟ್ಟಿಗೆ ಬಂದು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತೈತಿ ನೋಡ್ರಿ. ನೀವು ಪಟ್ಟತೆ ಅದು ಬರ್ತೈತಿ. ಸೊ ಅದಕ್ಕೆ ರೀಸನ್ ಏನಂದ್ರೆ ನಾವು ಅವ್ರ ಕಣ್ಣಿಟ್ಟು ನೋಡಾತೀವಲ್ಲ, ಅದು ಯಾವಾಗಿಂದ ನೋಡ್ರಿ ಆ್ಯಕ್ಷನ್ ಹೆಂಗೆ ಪಟ್ಟನೆ ಬರ್ತೈತಿ ನೋಡ್ರಿ ಅಲ್ಲಿ. ಅದರಲ್ಲಿ ಗ್ಲಾಸ್ ಐತಿ, ಅದಕ್ಕೆ ಬದ್ಕೊಂಡಿವಿ ನಾವು. ಗ್ಲಾಸ್ ಇರಲಿಲ್ಲ ಅಂದ್ರೆ ಎಲ್ಲರೂ ನಾವು ಇಟ್ಟೊತ್ತಿಗೆ ಅದ್ರ ಹೊಟ್ಟೆಗೆ ಇರ್ತಿದ್ವಿ. ಡೇಂಜರ್ ಐತಿ, ಫುಲ್ ಸಿಟ್ಟಿಗೆ ಬಂದೈತಿ ನೋಡ್ರಿ ಅದ್ರ ಕಣ್ಣು ಅಂತ ಹೆಂಗೆ ಕುಂತೈತಿ. ಅಲ್ಲಿಂತ ನಾವು ಮುಂದೆ ಲ್ಯಾಪಡ್ ನೋಡಕ್ಕೆ ಹೋಗಿವಿ. ನೋಡ್ರಿ ಅದು ಮುಕ್ಕೊಂಡೈತಿ. ಅದು ಮೇ ಬಿ ಪ್ರೆಗ್ನೆಂಟ್ ಐತೆ ಅನ್ನಿಸ್ತದೆ. ಹೊಟ್ಟೆ ಭಾಳ ಡುಮ್ ಇತ್ತು, ಅದಕ್ಕೆ ಶಾಂತ ನಿದ್ದೆ ಐತಿ ಬಿಟ್ಟಿದೆ ಅದಕ್ಕೆ. ಅಲ್ಲಿಂತ ನಾವು ವಾಕ್ ಮಾಡ್ಕೋತ ಹೊಂಟೀವಿ ಎಲ್ಲಿಗಂದ್ರೆ ಎಂಟ್ರನ್ಸ್ ಟು ಅನದರ್. ನೋಡ್ರಿ ಇವೆಲ್ಲ ಆರ್ಟಿಫಿಷಿಯಲ್ಲ, ಇವ್ಯಾವ ರಿಯಲ್ ಅಲ್ಲ, ಆರ್ಟಿಫಿಷಿಯಲಾಗಿ ಮಾಡಿಟ್ಟಾರೆ. ಈ ಜಿಂಕೆ ಮತ್ತು ಅಲ್ಲಿ ಟೈಗರ್ದು ಐತಿ ಅದು. ಆಮೇಲೆ ನೋಡ್ರಿ ಹಿಂದೆ ಲ್ಯಾಪರ್ಡ್ ಐತಿ, ಸ್ನೇಕ್ ಐತಿ, ಆಮೇಲೆ ಅಲ್ಲಿ ಹೈನಾ ಐತಿ, ಡೇರ್ ಐತಿ, ಊಲ್ಫ್ ಐತಿ, ಅವೆಲ್ಲ ಆರ್ಟಿಫಿಷಿಯಲ್. ಇದು ನೋಡ್ರಿ ಇದು ಕಲ್ಲು ಏನಾಗೆ ತೋರಿಸ್ದಲ್ಲ, ಇದು ಎಷ್ಟು ಹಳೀದ, ಇಲ್ಲಿದು ಕಂಟ್ರಿದು ಹಳೀದೈತಿ. ಅವಾಗಿಂದ ಅವೆಲ್ಲ ಹಳೀದ ಕಲ್ಲುಗಳೆಲ್ಲ ಸ್ಟೋರ್ ಮಾಡಿಟ್ರೆ ಯಾವಾಗ ಎಷ್ಟು ಹಳೀದಂತೇಳೆಲ್ಲ ಬರೋದು. ಸೊ ಇದು ಒಂದು ಬೇರೆದು ಇದನ್ನೇ ಐತಿ ಲೋಕ. ಅವೆಲ್ಲ ಆರ್ಟಿಫಿಷಿಯಲಾಗಿ ಮಾಡಿರ್ತಾರೆ ನೋಡ್ರಿ ಅಲ್ಲಿ. ಅವೆಲ್ಲ ಪ್ರಾಣಿ ಪಕ್ಷಿ ಏನು ಅಲ್ಲಿ ಮೇಲೆ ಕಾಣುತ್ತಲ್ಲ ಅದು, ಅವೆಲ್ಲ ಆರ್ಟಿಫಿಷಿಯಲ್. ಇದೂ ಆರ್ಟಿಫಿಷಿಯಲ್ ಐತಿ, ಯಾವುದು ರಿಯಲ್ ಅಲ್ಲ. ಬಟ್ ನೋಡ್ರಿ ನೀವು ರಿಯಲ್ಲೇ ಅನ್ಕೋತೀರಿ. ಮೇಲೆ ನೋಡ್ರಿ ಒಂದು ಈಗಲ್ ಜೊತೆ ಬಿಟ್ಟಾರ, ಅದು ಎಲ್ಲ ಆರ್ಟಿಫಿಷಿಯಲ್. ಅಲ್ಲಿ ನೋಡ್ರಿ ಇದು ನಿಂತೈತಿ ಅಲ್ಲ, ಅದು ಆರ್ಟಿಫಿಷಿಯಲ್ ಐತಿ. ಇದು ಮೇಲೆ ನೋಡ್ರಿ ಅದು ಆರ್ಟಿಫಿಷಿಯಲ್. ಈ ಸೈಡ್ ಕಾಣತ್ತೆ ನೋಡ್ರಿ ಒಂದು ಗೋಡಿಗೆ, ಇದೂ ಆರ್ಟಿಫಿಷಿಯಲ್ ಐತಿ ಈಗಲ್ಲ. ನೀವು ನೋಡಕ್ಕೆ ಏನಂತ ತಿಳ್ಕೊತೀರಂದ್ರೆ ರಿಯಲ್ಲೇ ಐತೆ ಅಂತ ತಿಳ್ಕೊಬೇಕು ನೋಡ ಅಷ್ಟು. ಇದು ಗ್ಲಾಸ್ ಒಳಗೆ ಇಟ್ಟಾರಲ್ಲ, ಇದು ರಿಯಲ್ ಅಲ್ಲ, ಆರ್ಟಿಫಿಷಿಯಲ್ ಐತಿ. ನೀವು ಯಾರೂ ಅಲ್ಲಿ ಏನು ಟಚ್ ಮಾಡಕ್ಕೆ ಬಿಡಂಗಿಲ್ಲ ಅವರು. ಯಾಕಂದ್ರೆ ಅವ್ರು ಮೊದಲೇ ಹೇಳ್ಯಾರ ಇದು ಇಲ್ಲಿ ಇಟ್ಟದ್ದು ಯಾವಕ್ಕೂ ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಯಾಕಂದ್ರೆ ಭಾಳ ಅವ್ರು ಇದು ಕಾಪಾಡ್ಕೊತ ಬಂದಾರ. ಹಂಗೆ ಮುಂದೆ ನೆಕ್ಸ್ಟ್ ಅವರು ಎಷ್ಟು ವರ್ಷದವರೆಗೂ ಇದು ಗೋರ್ಮೆಂಟ್ದು ಐತಿ ಆ್ಯಕ್ಚುಲಿ. ಇದ್ರದ್ದು ಮೇನ್ ಇದು ಸಾರ್ಜಾ ಗೋರ್ಮೆಂಟ್ ಅಂಡರ್ ಐತೆಲ್ಲ. ಸೊ ಗೋರ್ಮೆಂಟ್ ರೂಲ್ಸ್ ಐತೆ. ಇದು ನೋಡ್ರಿ ಚೋಳ, ಕಾಡು ಚೋಳ ಅಂತ ಅನಿಸ್ತೈತಿ. ಇದು ಫಾರೆಸ್ಟ್, ಇದು ರಿಯಲ್ಲ. ಬಟ್ ಅವಕ್ಕೆ ಒಂದು ಕೆಮಿಕಲ್ ಕೊಟ್ಟು ಒಂದು ಗ್ಲಾಸ್ ಒಳಗೆ ಒಂದು ಇದು ಹಾಕಿ ಸ್ಟೋರ್ ಮಾಡ್ಯಾರ. ಇವು ರಿಯಲ್ಲೇ ಅದಾವೆಲ್ಲ. ಈ ಗ್ಲಾಸ್ ಒಳಗೆ ಏನದಾವೆ ಇವು ರಿಯಲ್ ಅದಾವ. ಅವಕ್ಕೆ ಏನೋ ಕೆಮಿಕಲ್ ಕೊಟ್ಟು ಅವಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡಾರ. ಇದೂ ರಿಯಲ್ಲೇ. ಅವು ರಿಯಲ್ ಇದ್ದಕ್ಕೆ ಏನೋ ಕೆಮಿಕಲ್ ಹಾಕಿ ಅವಕ್ಕೆ ಬಾಡಿ ಒಳಗೆ ಇದು ಮಾಡಿ ಆ ಜೆಲ್ ಒಳಗೆ ಹಾಕಿ ರಿಯಲ್ಲಾಗಿ ಅವಕ್ಕೆ ಸ್ಟೋರ್ ಮಾಡಿಟ್ಟಾರ. ಬಟ್ ಪಾಪ ಅನಿಸ್ತೈತಿ. ಇದು ನೋಡ್ರಿ ಇದು ಹೆಂಗೈತಿ, ಏನದ ಹೇಳ್ರಿ ನೋಡೋದು. ನೆಕ್ಸ್ಟ್ ನೋಡ್ರಿ ಇದು ಹೆಂಗೈತಿ, ಇದು ಒಂದು ಪ್ರಪಂಚ. ಇವೆಲ್ಲ ಆರ್ಟಿಫಿಷಿಯಲ್ ಅದ, ರಿಯಲ್ ಅಲ್ಲ. ಇದ್ರ ಒಳಗೆ ಬಂದಾಗರ್ಗ ಅಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂತೇಳಿ ಅವ್ರಿಗೆ ಏನೋ ಅದು ಒಂದು ಮಾಡಿಟ್ರೆ. ಅದು ಏನಾಗ್ತೈತೆ ಅಂದ್ರೆ ನಮ್ಮ ಮ್ಯಾಲೆ ಈ ಥರ ರೌಂಡ್ ತಿರ್ಗೋದ್ರಿಂದ ಕೆಳಗಡೆ 2 ಫ್ಯಾನ್ ಅದಾವಲ್ಲ, ಅವು ನಾವು ರೈಟ್ ಸೈಡ್ ತಿರುಗಿಸಿದ್ರೆ ಸ್ಯಾಂಡ್ ಎಲ್ಲ ರೈಟ್ ಸೈಡಿಗೆ ಹೋಗಿ ಬೀಳುತ್ತೆ. ಲೆಫ್ಟ್ ಸೈಡಿಗೆ ತಿರುಗಿಸಿದ್ರೆ ಸ್ಯಾಂಡ್ ಎಲ್ಲ ಲೆಫ್ಟ್ ಸೈಡಿಗೆ ತಿರುಗಿ ಬರ್ತದೆ. ಆ ಥರ ಇದು ನೋಡ್ರಿ. ಇದು ರೋಬೋಟ್ ಹೆಂಗಿರ್ತೈತಲ್ಲ ಮನುಷ್ಯಂದು, ಹಂಗೆ ರೋಬೋಟ್ ಕ್ಯಾಮೆಲ್ ಆಯ್ತದು. ಅದೇನು ಮೂವ್ ಆಗಲ್ಲ, ಬಟ್ ಎಲ್ಲ ಮಷಿನ್ ಮುಖಾಂತರ ಅದ್ರ ಒಳಗಡೆ ಏನಿರುತ್ತೆ ಎಲ್ಲ ರೋಬೋಟ್ ಥರ ಮಾಡಿ ಅದಕ್ಕೆ ಹಿಂದ್ಗಡೆ ನೋಡ್ರಿ 1 2 3 4 5 ಬಾಟಲ್ ಇಟ್ಟಾರಲ್ಲ. ಇಷ್ಟು ಅದು ನೀರು ಸ್ಟೋರೇಜ್ ಮಾಡ್ಕೋತೈತೆ ಅದ್ರ ಹೊಟ್ಟಿವು. ಅದಕ್ಕೆ ಅದು ಭಾಳ ದಿನದೊಳಗೆ ಮರಬಿನ ಒಳಗೆ ಬದುಕಲಿಕ್ಕೆ ಸಾಧ್ಯ. ಅದಕ್ಕೆ ಇದು ನೋಡ್ರಿ ಆರ್ಟಿಫಿಷಿಯಲ್. ಅವರು ಇಲ್ಲಿದು ಖರ್ಜೂರ ಟ್ರೀ ಮಾಡ್ಯಾರ. ಅಲ್ಲಿ ಒಂದು ಬಟನ್ ಐತೆ, ಪ್ರೆಸ್ ಮಾಡೋದ್ರಿಂದ ಅದ್ರ ಎನರ್ಜಿ ಇದು ತೋರ್ಸಾದೈತೆ, ಅದು ಹೆಂಗೆ ವರ್ಕ್ ಆಗ್ತೈತೆ ಅಂತ ನೋಡ್ರಿ. ಇದು ಎಲ್ಲ ಒಳಗಡೆ ಯಾವ ಥರ ಐತಿ. ಇದು ಕ್ಯಾಮಲ್ ನೋಡ್ರಿ ರಿಯಲ್ ಆಗಿ ಅನಿಸ್ತದೆ, ಬಟ್ ರಿಯಲ್ ಅಲ್ಲ, ಇದು ಆರ್ಟಿಫಿಷಿಯಲ್ ಆಗಿ ಮಾಡಿಟ್ಟಾರ. ಇಷ್ಟು ನೀಟಾಗಿ ಮಾಡ್ಯಾರಲ್ಲ ಒಳಗಡೆ, ನಿಮ್ಗೆ ಯಾವುದು ಕೂಡ ಅವರು ಅಲ್ಲಿ ಒಂದು ಕ್ಷಣ ಇದು ಆಗೋ ಥರ ಐತಿ.
ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಆಟ ಅವ್ರಿಗೋಸ್ಕರನೇ ಇಟ್ಟಿದ್ದು. ಇದು ರಿಯಲ್ ಸ್ನೇಕ, ಇದು ಮಸ್ಟ್ ಸ್ಟೋರ್ ಮಾಡಿ ಇಟ್ಕೊಂಡಾರ. ಅಲ್ಲೇ ಸರ್ಕಲ್ ಹಾಕಿ ಬಂದ್ರೆ ಇಷ್ಟೇ ಪ್ಲೇಸ್ ಒಳಗೆ ಎಷ್ಟು ಜಾಗ ಮಾಡಿಟ್ಟಾರ ಅವ್ರು, ಎಷ್ಟು ಪ್ರಾಣಿ ಕಲೆಕ್ಟ್ ಮಾಡಿಟ್ಟಾರ ನೋಡ್ರಿ. ಹಂಗೆ ನೋಡ್ಕೊಂತ ಬರ್ರಿ, ಎಂಜಾಯ್ ಮಾಡ್ರಿ ನೀವು. ಇದು ಒಂದು ಗೇಮ್ ಐತಿ ಅಲ್ಲಿ ಆಡಕ್ಕೆ ಚಿಕ್ಕ ಮಕ್ಕಳಿಗೆ. ಅವರು ಯಾರು ವಿಸಿಟ್ ಮಾಡ್ತಾರೆ ಚಿಕ್ಕ ಮಕ್ಕಳು, ಅಲ್ಲಿ ಇನ್ಸೈಡ್ ಇದು ಒಂದು ಗೇಮ್ ಮಾಡಿಟ್ಟಾರೆ ಅವರಿಗೆ. ನಮ್ಗಿಂತ ದೊಡ್ಡವರು ಎಷ್ಟು ನಾವು ನೋಡೋಕ್ಕದೆಲ್ಲ ಎಕ್ಸೈಟ್ಮೆಂಟಾಗಿ ನೋಡ್ತೀವಲ್ಲ, ಚಿಕ್ಕ ಮಕ್ಕಳು ನಮಗಿಂತ ಜಾಸ್ತಿ ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಮಿಸ್ ಮಾಡದೆ ನೋಡ್ಬೇಕಾದ ಪ್ಲೇಸ್ ಅಂದ್ರೆ ಇದು ಕೂಡ ಅದ್ರೊಳಗೆ ಲಿಸ್ಟ್ ಒಳಗೆ ಆ್ಯಡ್ ಮಾಡ್ಕೋರಿ. ಶಾರ್ಜಾ ವರ್ಲ್ಡ್ ಫೇರ್ ಸೆಂಟರ್ ನಿಜವಾಗ್ಲೂ ನೀವು ಲೈಕ್ ಆಗುತ್ತೆ ನಿಮಗೆ. ಇಲ್ಲಿ ಒಳಗಡೆ ಇವೇನದಾವಲ್ಲ ಸ್ಮಾಲ್ ಇವೆಲ್ಲ ಅವು ಒಂದೊಂದು ಪ್ಲೇಸದು ಒಂದೊಂದು ಕಲ್ಲು ಅದಾವ. ಅವು ಎಲ್ಲಿದ್ದವೆ ನಿಮ್ಗೆ ಡೀಟೇಲಾಗಿ ಮಾಡಿಟ್ಟಾರ. ಅವ್ರು ಡೀಟೇಲಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ವಿಡಿಯೋ ಹಂಗೆ ಬಿಟ್ಟರೆ 1 hour ಹೋಗುತ್ತಿದ್ದು. ಸೊ ಅದಕ್ಕೆ ಜಸ್ಟ್ ಒಂದು ಲುಕ್ ತೊಗೊಂಡ್ಬಿಡ್ರಿ ಅಲ್ಲಿ ಸಾಕು ನನಗೆ. ಸೊ ಇದು ನೀವು ಒಂದು ಥರದ ಹುಳ, ರಿಯಲ್ ಹುಳಾನೇ ಅದು. ಅದಕ್ಕೆ ಆ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ಅವೇನೀಗ ಜೀವಂತ ಇಲ್ಕರೆ, ಬಟ್ ರಿಯಲ್ ಅವಾಗ ಒಂದು 400-500 ವರ್ಷಗಳ ಹಿಂದಿನವೆಲ್ಲ ಅಷ್ಟು ಚೆನ್ನಾಗಿ ಇದು ಮಾಡಿಟ್ಕೊಂಡವ್ರು ಅವರು. ಹಂಗೇನು ಇದು ನೋಡ್ರಿ, ಒಂದು ಶಿಲಾಶಾಸನ ಅಂತ ಕರೀತಲ್ಲ ಆ ಥರ ಕಲ್ಲು ಸಿಕ್ಕೈತೆ ಅವ್ರಿಗೆ ಒಂದು ಬರೆದಿದ್ದು, ಅವ್ರ ಲ್ಯಾಂಗ್ವೇಜ್ ಒಳಗೆ ಬರೆದಿದ್ದು. ಹಂಗೆ ಒಳಗಡೆ ಹೋದಂಗೆ ನಮಗೆ ಹಿಂಗೆ ಏನೈತಿ ಕ್ಯೂರಿಯಾಸಿಟಿ ಹೆಚ್ಚು ಹೋಗ್ತೈತಿ ಏನು ನೋಡೋಕೈತಿ ಅಂತ, ಅಷ್ಟು ಚೆನ್ನಾಗೈತಿ. ಇದು ನೋಡ್ರಿ ಡೈನೋಸಾರ್ದು, ಅವಾಗಿನ ಡೈನೋಸಾರ್ ಲೋಕ ಒಳಗೆ ಡೈನೋಸಾರ್ ಹೆಂಗಿದ್ದು ಅದು ಎಷ್ಟು ಚೆನ್ನಾಗಿ ಮಾಡಿಟ್ಟಾರ ಆರ್ಟಿಫಿಷಿಯಲಾಗಿ. ಮುಂದೆ ಹಂಗೆ ನೋಡ್ರಿ ಡೈನೋಸಾರ್ ಸ್ಕೆಲ್ಟನ್ ಐತಿ. ಅದು ನೋಡ್ಲಿಕ್ಕೆ ಹೆಂಗೆ ಕಾಣುತ್ತಂದ್ರೆ ತುಂಬ ಭಯ ಆಕೈತಿ ನೋಡೋರಿಗೆ. ಅದು ಒಂದು ಸ್ವಲ್ಪ ಕತ್ತಲೆ ಪ್ಲೇಸ್ ಮಾಡಿಟ್ಟಾರಲ್ಲ ಅಲ್ಲೆಲ್ಲ ಡಾರ್ಕ್ ಮಾಡಿ ಅದಕ್ಕೆ. ಹಂಗೆ ನೆಕ್ಸ್ಟ್ ಮೂವ್ ಹಾಕ್ಕೋತ ಹೊಂಟೀವಿ. ಸೊ ನಾವು ಇವಾಗ ಇಲ್ಲಿ ಬಂದಾಗ ನಮಗೆ ಅನ್ನಿಸ್ತು ಇಲ್ಲಿ ಏನಾದರೂ ಇನ್ನೂ ಹೈಡ್ ಮಾಡಿಟ್ಟಾರ, ಏನೈತಿ ಇಷ್ಟು ಡಾರ್ಕ್ ಪ್ಲೇಸ್ ಐತಿ. ನಿಜವಾಗ್ಲೂ ಅಲ್ಲಿ ಒಬ್ಬರು ಕೂಡ ಹೇಳಿಲ್ಲ ನಮ್ಗೆ ಇಲ್ಲಿ ವಿಡಿಯೋ ಮಾಡ್ಕೊಬೇಡ್ರಿ, ಫೋಟೋಗ್ರಾಫರ್ ಮಾಡ್ಕೊಬೇಡ್ರಿ ಅಂತ. ನಿಜವಾಗ್ಲೂ ಅವ್ರು ಅಲೌ ಮಾಡಿದ್ರೆ ನಮ್ಗೆ, ನಾವು ಇಷ್ಟು ಚೆನ್ನಾಗಿ ನಂದು ಈ ವಿಡಿಯೋ ಬರೋಕ್ಕೆ ರೀಸನ್ ಅವ್ರು ಅಲೌ ಮಾಡ್ಯಾರ ಅಂತೇಳಿ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿನಿ ನಾನು. ತುಂಬ ಪ್ಲೇಸಸ್ ಹಿಂಗೆ ಮಾಡ್ತಾರಲ್ಲ, ನಾವು ಹೋಗಿರ್ತೇವೆ ಎಷ್ಟು ಇಲ್ಲಿದಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ, ಅವ್ರು ವಿಡಿಯೋಗ್ರಫಿ ಮಾಡ್ಕೊಳಕ್ಕೆ ಅಲಾವ್ ಕೊಡೋಂಗಿಲ್ಲ ನಮ್ಗೆ. ಆದರೆ ಈ ಪ್ಲೇಸ್ ಒಳಗೆ ನಿಜವಾಗ್ಲೂ ನನಗೆ ಇದೊಂದು ಲೈಕ್ ಆಯಿತು. ಅವರು ಒಂದು ಶಬ್ದನೂ ಹೇಳಂಗಿಲ್ಲ ನಿಮಗೆ. ಇದೆಲ್ಲ ಏನದಂದ್ರೆ ಆರ್ಟಿಫಿಷಿಯಲ್ ಫಿಶ್ ಅದಾವೆ. ಸೊ ಅವಾಗ ಅವರು ಫಿಶಿಂಗ್ ಮಾಡಿನೂ ಅವ್ರ ಜೀವನ ಸಾಗಿಸ್ತಿದ್ರಲ್ಲ, ಸೊ ಅದ್ರೊಳಗೆ ಅವರೆಲ್ಲ ಥರದ್ದು ಮಾಡಿಟ್ರು. ಇದು ಒಂದು ಗೇಮ್ ಮಾಡಿಟ್ರು ಮಕ್ಕಳಿಗೆ. ಬಟರ್ಫ್ಲೈ, ಈ ಸರಿ ಕ್ಯಾಟರ್ಪಿಲ್ಲರ್ ಇರುತ್ತಲ್ಲ ಮೊದಲು, ಆಮೇಲೆ ಬಟರ್ಫ್ಲೈ ಆಗುತ್ತಲ್ಲ, ಸೊ ಅದು ಪಝಲ್ ಜಾಯಿಂಟ್ ಮಾಡಬೇಕು. ಇವೆಲ್ಲ ಆರ್ಟಿಫಿಷಿಯಲ್ ಫಿಶ್ ಇಷ್ಟು ಸೈಡಿಗೆ ಎಕ್ಸಿಟ್ ಆಗುವಾಗ ಗಾಡಿಗೆ ಅಷ್ಟೆಲ್ಲ ಗ್ಲಾಸ್ ಒಳಗೆ ಮಾಡಿಟ್ಟಾರೆ. ರಿಯಲ್ ಅಲ್ಲವು ಆರ್ಟಿಫಿಷಿಯಲ್, ಎಷ್ಟು ಚೆನ್ನಾಗಿ ಮಾಡ್ಯಾರ. ಹಂಗೆ ಒಳಗಡೆ ಹಂಗೆ ಹೋಗೋದು. ನಿಜವಾಗ್ಲೂ ಇದು ಮಾರ್ನಿಂಗ್ 9 to ಮಧ್ಯಾಹ್ನ 12 ಗಂಟೆವರೆಗೂ 3 hour ಕಂಟಿನ್ಯೂ ವಾಕಿಂಗ್ ಏನು ಮಾಡ್ತೀವಲ್ಲ, ಇಲ್ಲ ಅಂದರೂ 1 kilometer ಡಿಸ್ಟೆನ್ಸರೇ ಆಗ್ಬೋದು ನೋಡು ಇನ್ಸೈಡ್, ಅಷ್ಟು ಆಗ್ತೈತಿ. ಇದು ಒಂದು ಪ್ಲಾಂಟ್ ಲೈಫ್ ಅಂತೇಳಿ ಒಳಗಡೆ ನೋಡೋಕೆ ಸಿಗುತ್ತೆ. ಸೊ ಸನ್ಫ್ಲವರ್, ಸೂರ್ಯಕಾಂತಿ ಹೊತ್ತಿರ್ತಾರೆ. ಈ ಹೂವು ಸ್ಪೆಷಾಲಿಟಿ ಏನಂದ್ರೆ ಸೂರ್ಯ ಯಾವ ಕಡೆ ಹೋಗ್ತಾನೆ ಆ ಥರ ಮುಖ ಮಾಡ್ಕೋ ತಿರುಗ್ತೈತಿ ಅದು. ಇಲ್ಲಿ ನೋಡ್ರಿ ಎಲ್ಲ ಮಕ್ಕಳು ಇಷ್ಟು ಅಲ್ಲೊಂದು ಸ್ವಲ್ಪನೂ ಅವ್ರು ನಮಗೆ ದೊಡ್ಡವ್ರು ಇದು ಮಾಡಲ್ಲ. ಇದು ಹಳೆ ಕಾಲದವ್ರದ್ದೆಲ್ಲ ಅವರು ಇದು ಇದ್ದಲು ಈ ಥರ ಎಲ್ಲ ಸ್ಟೋರ್ ಮಾಡಿಟ್ಕೊಂಡಾರ ಅವ್ರ ನೆನಪಿಗೋಸ್ಕರ. ಆ ಹಳೆ ಕಾಲದ ಏನೇನೈತಿ ಅವರು ಅದು ಆ್ಯಂಟಿ ಪೀಸ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಾರ. ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ನೋಡಿರಿ ವಾಟರ್ ಲಿಲ್ಲಿ
ನಿಜವಾದ ಹೂವು ಅದಾವು, ಆರ್ಟಿಫಿಷಿಯಲ್ ಅಲ್ಲ, ನಿಜವಾದಲ್ಲಿ ನೀರಲ್ಲಿ ನಿಜವಾದ ವಾಟರ್ ಲಿಲ್ಲಿ ಕಮಲದ ಹೂವು ಥರ ಎಷ್ಟು ಚೆನ್ನಾಗಿ ಕಾಣತ್ತಾವ. ಬಟ್ ಯಾರಿಗೂ ಟಚ್ ಮಾಡೋಕೆ ಅಲಾವಿಲ್ಲ, ಅಲ್ಲಿ ಹೋಗಿ ಇನ್ಸೈಡ್ ಹೋಗೋಕೆ ಅಲಾವಿಲ್ಲ. ಚೆನ್ನಾಗಿ ವಿಡಿಯೋ ಮಾಡ್ಕೋಬೋದು, ಫೋಟೋ ತೊಗೋಬೋದು. ಇವೆಲ್ಲ ಬಟರ್ಫ್ಲೈಸ್ ಅದಾವ, ಅವ್ರದ್ದು ಮಾಡಿಟ್ಟಾರ ಆರ್ಟಿಫಿಷಿಯಲ್, ರಿಯಲ್ ಆಗೆಲ್ಲ ನೋಡಿದ್ರೆ ಆ ರಿಯಲ್ಲೇ ಅನಿಸುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ ಮಿಸ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಆಗಿರಿ, ನಿಮಗೆ ಇನ್ನೂ ಇಂಥ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾನೆ ಇರ್ತಾವೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.